ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ HSTR ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಮಹತ್ವದ ಅಂಶಗಳನ್ನ ನಿಮ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ನಿನ್ನೆ ದಿನ ಇಲಾಖೆಗೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳು ಏನದಾವಲ್ಲ ಆ ಎಲ್ಲಾ ಸಮಸ್ಯೆಗಳನ್ನ ಡಿಪಾರ್ಟ್ಮೆಂಟ್ಗೆ ಕೇಳಿದಾಗ ಡಿಪಾರ್ಟ್ಮೆಂಟ್ ಬಂದಿರತಕ್ಕಂತ ಒಂದಿಷ್ಟು ಮಹತ್ವದ ಅಂಶಗಳು ನಿಮಗೆ ಓದ್ಲಿಕ್ಕೆ ಸಹಕಾರಿಯಾಗತ್ತೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ನಾವು ಹಾಕ್ತಕ್ಕಂಥ ನೋಟಿಫಿಕೇಶನ್ ನಿಮ್ಗೆ ಏನಪ್ಪಾ ಅಂತ ಬರ್ತಾ ಹೋಗುತ್ತೆ. ಸ್ನೇಹಿತರೆ, HSTR ಅಲ್ಲಿ ನಿಮ್ಗೆ ಒಂದಿಷ್ಟು ಪ್ರಶ್ನೆಗಳು, ಸರಿ ಈ ಬಾರಿ ಏನಾದ್ರು PG ಅನ್ನ ಕಂಪಲ್ಸರಿ ಮಾಡ್ತಾರ ಅಂತೇಳಿ, ಆಮೇಲೆ TET ಮಾಡುವಂತ ಸಾಧ್ಯತೆ ಏನಾದ್ರು ಇದೆನಾ ಅಂತೇಳಿ, ಅದಾದ್ಮೇಲೆ ಮುಖ್ಯವಾಗಿ ಈಗ 1 to 5 GPSTR ಬ್ಯಾಕಪ್ ಸ್ಕೋರ್ ಯಾವ ರೀತಿ ರಿಮೂವ್ ಆಯ್ತು, ಅದೇ ಮಾದರಿಲೇ HSTR ರಿಮೂವ್ ಆಗ್ಬೇಕು ಅನ್ನುವಂತ ಒಂದು ಬೇಡಿಕೆ ನಿಮ್ದಿತ್ತು. ಎಲ್ಲ ವಿಚಾರವಾಗಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸರ್ ಆಗತ್ತಾ ಅಥವಾ ಇಲ್ಲ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆಗಿದೆ. ಈ 4 ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತಾ ಹೋಗುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ಈ ಬಾರಿ ನಾವು ನೇಮಕಾತಿ ಮಾಡ್ತಕ್ಕಂಥ ರಿಕ್ರೂಟ್ಮೆಂಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಕರಿಚಂದ್ರನ್ ಸರ್ ಅವರನ್ನ ನಾವು ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನ ಸಂಪೂರ್ಣವಾಗಿ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈ ಬಾರಿ HSTR ಗೆ ಸಂಬಂಧಪಟ್ಟಂತೆ PG ನಾವು ಏನು ಮಾಡೋದಿಲ್ಲ ಅಂತೇಳಿ ಒಂದು ವಿಚಾರವನ್ನ ಹೇಳಿದ್ದಾರೆ. PG ಕಂಪಲ್ಸರಿ ಇಲ್ಲ, ನೇಮಕಾತಿಯಲ್ಲಿ ನಾವು PG ಈ ಬಾರಿ ಕಂಪಲ್ಸರಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಸರ್ ಟೆಟ್ ಏನಾದ್ರು ಮಾಡ್ತೀರ ಅಂತ ಕೇಳಿದಾಗ ಟೆಟ್ ಏನಪ್ಪಾ ಅಂದ್ರೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಎರಡನೇ ವಿಚಾರ ಇದು. ಅದಾದ್ಮೇಲೆ ಮೂರನೇ ವಿಚಾರ ಯಾವುದು ಅಂತಂದ್ರೆ ಬ್ಯಾಕಪ್ ಸ್ಕೋರ್ ತುಂಬಾ ಏನಪ್ಪಾ ಅಂದ್ರೆ ಇದೊಂದು ಬಹಳ ಸಮಸ್ಯೆ ಆಗಿತ್ತು ಎಲ್ಲ ಒಂದು ಆಸ್ಪಿರೆಂಟ್ಗೆ. ಬಹಳ ಗುಡ್ ನ್ಯೂಸ್ ಏನು ಅಂತಂದ್ರೆ, ಏನ್ ಗುಡ್ ನ್ಯೂಸ್ ರೀ ಸರ್ ಅಂತ ಕೇಳಿದಾಗ, ಸ್ನೇಹಿತರೆ, ಇಲ್ಲೂ ಸಹ ಯಾವ ರೀತಿ ಬ್ಯಾಕಪ್ ಸ್ಕೋರ್ ಆಗಿದೆ ಅಂತಂದ್ರೆ ಇನ್ನೂ ಅಧಿಕೃತವಾಗಿ ಹೊರಗಡೆ ಬಂದಿಲ್ಲ. ಇದಕ್ಕೆ ಡ್ರಾಫ್ಟ್ ಅನ್ನ ಶಿಕ್ಷಣ ಇಲಾಖೆ ಕರೆಯುತ್ತೆ. ಈಗ ಹೆಂಗ PSTR ಗೆ GPT ಗೆ ಕರೆದಿದೆಯಲ್ಲ, ಅದೇ ಮಾದರಿಯಲ್ಲಿ HSTR ಗೆ ಡ್ರಾಫ್ಟ್ ಅನ್ನ ಕರೆಯುತ್ತೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ಯಾವಾಗ ಡ್ರಾಪ್ ಕರಿತಾರ ಬಿಡ್ತಾರ ಗೊತ್ತಿಲ್ಲ. ನಾನ್ ನಿಮ್ಗೆ ಅದಕ್ಕಿಂತ ಮುಂಚಿತವಾಗಿ ಆಕ್ಚುಲಿ ಹೇಳ್ಬಾರ್ದು, ಆದ್ರೂ ನಿಮ್ಮ ಒಂದು ಪರೀಕ್ಷಾ ನೀವು ಓದುವಂತದ್ರಷ್ಟೇ ಬಹಳ ಅಂದ್ರೆ, ಯಾಕಂದ್ರೆ ಸುಮಾರು ಜನ ಸುಮ್ಕೆ ಏನಪ್ಪಾ ಅಂದ್ರೆ ಸುಮ್ ಅನ್ನೋಕ್ಕಿಂತ ನಿಮ್ಗೆ ಒಂದು ತುಡಿತರತ್ತೆ, ಸರ್ ಬ್ಯಾಕಪ್ ಸ್ಕೋರು HSTR ಹೋಗ್ಬೇಕು ಸರ್ ಅಂತೇಳಿ. ಅದಕ್ಕೆ ಆ ಒಂದು ಕಾರಣಕ್ಕಾಗಿ ನಿಮ್ಮ ಈ ಒಂದು ವಿಚಾರವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. CET 90% CET, 8% ಡಿಗ್ರಿ, 2% B.Ed ಅಂತೇಳಿ ಈಗ ಆಲ್ರೆಡಿ ಏನಪ್ಪಾ ಅಂತಂದ್ರೆ 90 ಅನುಪಾತ 10, 90 ಅನುಪಾತ 10 ಫೈನಲ್ ಆಗಿದೆ. ಇದು ಬರಬೇಕು, ಮುಂದೆ ಬರುತ್ತೆ. ಓಕೆನಾ? ಇದು ಬಹಳಷ್ಟು ಓದ್ತಕ್ಕಂತ ಮತ್ತೆ ಬಹಳ ಸೀನಿಯರ್ ಇರ್ತಕ್ಕಂತ ಒಂದು ಟೀಚರ್ ಆಸ್ಪಿರೆಂಟ್ ಗೆ ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ಸಾಕಷ್ಟು ಹೇಳ್ಬೇಕು ನಾವು, ಬಟ್ ಸಮಯ ಇಲ್ಲ ಅಷ್ಟು ನಮ್ಮ ಹತ್ರ. ಹಾಗಾದ್ರೆ 90 ಮತ್ತೆ 10 ಇವು ಏನಪ್ಪಾ ಅಂದ್ರೆ ಈ ಬಾರಿ HSTR ದಲ್ಲಿ ಬ್ಯಾಕಪ್ ಸ್ಕೋರ್ ಆಗಿರ್ತದೆ ಸ್ನೇಹಿತರೆ. ನಿಮ್ಗೆ ಕ್ಲಾರಿಫಿಕೇಶನ್ ಆಗಿರ್ತಕ್ಕಂಥ ವಿಚಾರ ಯಾವುದು ಅಂತಂದ್ರೆ, ಒಂದು PG ಇಲ್ಲ, ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಏನಾದ್ರೂ 99% ಇದೇ ಮಾದರಿಯಲ್ಲಿ ನೇಮಕಾತಿ ಆಗತ್ತೆ. ಎರಡನೇದು TET, ಇದು ಯಾವುದೇ ಕಾರಣಕ್ಕೂ ನಾವು ಈಗ ಅಪ್ಲೈ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಮೂರನೇ ವಿಚಾರ ಏನು ಅಂತಂದ್ರೆ ಅನುಪಾತ, ಅಂದ್ರೆ ಬ್ಯಾಕಪ್ ಸ್ಕೋರ್ ಅನುಪಾತ 90% CET, 10% ಬ್ಯಾಕಪ್, 10% ಅಲ್ಲಿ 8% ಡಿಗ್ರಿ, 2% B.Ed ಅಂತೇಳಿ ಆಗಿದೆ. ಇದು ಫೈನಲ್ ಆಗುತ್ತೆ. ಇನ್ನ ನಾಲ್ಕನೇ ವಿಚಾರ ಯಾವುದು ಅಂತಂದ್ರೆ, ಸರ್ ಹೈಸ್ಕೂಲ್ ನೇಮಕಾತಿ ಆಗತ್ತಾ? ಸುಮಾರು ಜನರಿಗೆ ಪ್ರಶ್ನೆ ಆಗಿದೆ. ಅಂದ್ರೆ ಲಾಸ್ಟ್ ಅವಧಿಯಲ್ಲಿ ಈಗ ನಾನು ಏನಾದ್ರು ಡಾಟಾಗಳನ್ನ ಹೇಳಿದ್ನಿ ಅಂದ್ರೆ ನಿಮಗೆ ಆ ಡಾಟಾಗಳು ಮತ್ತೆ ಏನಪ್ಪಾ ಅಂದ್ರೆ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆ ಇರ್ತದೆ ಸ್ನೇಹಿತರೆ. 848 ಪೋಸ್ಟ್ಗಳು ಹಿಂದಿನ ಒಂದು ಲಿಸ್ಟ್ ಅಲ್ಲಿ ಇದು. ಈಗ ಇದು ಹೆಚ್ಚು ಕಡಿಮೆ ಆಗ್ಬಹುದು, ಯಾಕಂದ್ರೆ ಮತ್ತೊಂದಿಷ್ಟು ಮುಂದುವರೆದ ಭಾಗವಾಗಿ 2022ರಲ್ಲಿ 2400 ಪೋಸ್ಟ್ ಇದ್ದುವಲ್ಲ ಸರ್ ಅಂತೇಳಿ ನೀವೆಲ್ಲ ಕೇಳ್ಬೋದು. ಅವೆಲ್ಲ ಹೋದು, ಈಗ ಇವೆಲ್ಲ ಇದ್ಯಾವುದು ಲಿಸ್ಟ್ ಇಲ್ಲ. ಈಗ ಇರ್ತಕ್ಕಂಥದ್ದು 848 ಪೋಸ್ಟ್ಗಳು. ಈಗ ಮತ್ತೆ ಏನಪ್ಪಾ ಅಂದ್ರೆ ಇದು ಚೇಂಜಸ್ ಆಗತ್ತೆ. ಓಕೆನಾ? ಓದುಗರ ದೃಷ್ಟಿಯಿಂದ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಯಕ್ಷ ಪ್ರಶ್ನೆ ಏನು ಅಂತಂದ್ರೆ, ಕಾಲ್ಫರ್ಮ್ ಆಗತ್ತಾ ಅಥವಾ ಇಲ್ಲ? ಸ್ನೇಹಿತರೆ, ಬಹಳ ಮಹತ್ವದ ವಿಚಾರ ಏನು ಅಂತಂದ್ರೆ, PSTR, GPSTR ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್, ಆಮೇಲೆ HSTR ಆದ್ರೆ ಈ 3 ಕಾಲ್ಫರ್ಮ್ ಆಕ್ಕವ್ರಿ. ಆಗ್ಲಿಲ್ಲ ಅಂದ್ರೆ ಯಾವುದೂ ಆಗುದಿಲ್ಲ.
ಮೂರಕ್ಕ ಆಗುದಿಲ್ಲ ಅಂತಲ್ಲ, ಖಂಡಿತ ಆಗೇ ಆಗತ್ತೆ ಕಾಲ್ಫರ್ಮು. ಸೊ ಮೂರು ಸೇರ್ಸಿನ ಮೂರು ಏನಪ್ಪಾ ಅಂದ್ರ ಕಾಲ್ಫರ್ಮ್ ಆಗತ್ತೆ. ನೋಟಿಫಿಕೇಶನ್ ಬೇರೆ ಬೇರೆ ಆಗತ್ತೆ, ಬಟ್ ಏನಪ್ಪಾ ಅಂದ್ರ ಮೂರು ಕಾಲ್ಫರ್ಮ್ ಆಗುತ್ತೆ. ಇಲ್ಲಿ 4 ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ನೀವೆಲ್ಲ ತಿಳ್ಕೊಂಡಿದ್ರಿ ಅಂತ ಭಾವಿಸ್ತೀನಿ. ಸಿಲೆಬಸ್ ಅಂತೇಳಿ ಬಂದಾಗ ಸ್ನೇಹಿತರೆ, ಇಲ್ಲಿ ಸಿಲೆಬಸ್ ಅಲ್ಲಿ ಪೇಪರ್ 1, ಪೇಪರ್ 2 2 ಪತ್ರಿಕೆಗಳಿರ್ತಾವ. ಪೇಪರ್ 1 100 ಮಾರ್ಕ್ಸ್‌ಗೆ, ಪೇಪರ್ 2 100 ಮಾರ್ಕ್ಸ್‌ಗೆ. ಇಲ್ಲಿ ಪೇಪರ್ 1 ದಲ್ಲಿ ಸಾಮಾನ್ಯವಾಗಿ ಜನರಲ್ ನಾಲೆಡ್ಜ್ ಜಿಕೆ ಅಂತೇಳಿ ಬರುತ್ತೆ 25 ಅಂಕಗಳಿಗೆ. ಆಮೇಲೆ ಸೈಕಾಲಜಿ ಅಂತ ಬರುತ್ತೆ 25 ಅಂಕಗಳಿಗೆ, 50 ಅಂಕ ಆಯ್ತು. ಇಂಗ್ಲಿಷ್ 12 ಅಂಕಗಳು, ಕಂಪ್ಯೂಟರ್ 13 ಅಂಕಗಳು, ಮೆಂಟಲ್ ಅಬಿಲಿಟಿ 25 ಅಂಕಗಳು. ಟೋಟಲ್ 100 ಮಾರ್ಕ್ಸ್‌ಗೆ ಪೇಪರ್ 1 ಇರುತ್ತೆ. ಅದಾದ್ಮೇಲೆ ಪೇಪರ್ 2 ಸಂಬಂಧಪಟ್ಟಂತೆ ಸಬ್ಜೆಕ್ಟ್ ಪೇಪರು 100 ಅಂಕಗಳಿಗೆ ಡಿಸೈಡ್ ಆಗಿರುತ್ತೆ. ಈಗ ಕನ್ನಡ ತಗೊಂಡವರು 100 ಅಂಕ ಬರಿಬೇಕು, ಇಂಗ್ಲಿಷ್ ಇದ್ದವರು 100 ಅಂಕ ಬರಿಬೇಕು, ಹಿಂದಿ, PM ಮೆಥಡ್, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, CB, ಆಮೇಲೆ ಸೋಷಿಯಲ್ ಸೈನ್ಸು, ಆಮೇಲೆ ಫಿಸಿಕಲ್ ಎಜುಕೇಶನ್, ದೈಹಿಕ ಶಿಕ್ಷಕರು ಸಂಬಂಧಪಟ್ಟಂತೆ ಇವೆಲ್ಲ ಏನಪ್ಪಾ ಅಂದ್ರೆ ಪೇಪರ್ 2 ದಲ್ಲಿ 100 ಅಂಕ ಅಂದ್ರೆ 200 ಮಾರ್ಕ್ಸ್ಗೆ 200 ಅಂಕಗಳಿಗೆ ಸೊ HSR ಎಕ್ಸಾಮ್ಸು ನಡೆಯುತ್ತೆ ಸ್ನೇಹಿತರೆ. ಆಯ್ಕೆ ವಿಧಾನ ನಿಮ್ಗೆ ಹೇಳಿದ್ನಲ್ಲ, ಆಯ್ಕೆ ವಿಧಾನ CET 90%, ಡಿಗ್ರಿ 8%, BEd 2% ಈ ರೀತಿ ಇರುತ್ತೆ. ಸ್ನೇಹಿತರೆ, ಯಾರೆಲ್ಲ HSR ಗೆ ನೀವು ಪ್ರಿಪರೇಷನ್ ಮಾಡ್ತಾ ಇದ್ರಿ, ಸೊ ಒಂದು ಒಳ್ಳೆ ಅವಕಾಶ ಈ ಬಾರಿ ಮಾತ್ರ ಇರುತ್ತೆ. ನೆಕ್ಸ್ಟ್ PG ಆಗ್ಬೋದು, TET ಆಗ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಕ್ರೈಟೇರಿಯನ್ನ ತರಬಹುದು ಇಲಾಖೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಒಂದು ಒಳ್ಳೆ ಅವಕಾಶವನ್ನು ನಾವು ಯಾವಾಗ ಸಿಗುತ್ತೆ ಅವಾಗ ಸೊ ಸದುಪಯೋಗ ಮಾಡ್ಕೊಂಡ್ಬಿಡ್ಬೇಕು. ಅದೇ ರೀತಿ ಸ್ಪರ್ಧಾ ಖಾಸಿ ಅಕಾಡೆಮಿ HSR ಸಂಬಂಧಪಟ್ಟಂತೆ, GPSR ಸಂಬಂಧಪಟ್ಟಂತೆ, PSR ಸಂಬಂಧಪಟ್ಟಂತೆ ಸೊ ಒಂದು ಬೆಸ್ಟ್ ತರಬೇತಿ ಸೆಂಟರ್ ಸ್ಪರ್ಧಾ ಖಾಸಿ ಅಕಾಡೆಮಿ. ಸ್ನೇಹಿತರೆ, ಬಹಳ ಕಡಿಮೆ ಅವಧಿಯಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಅನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆ. ನಿಮ್ಮ ಒಂದು ಕನಸಿನ ಹುದ್ದೆಯನ್ನ ಪಡೆದುಕೊಳ್ಳಿಕ್ಕೆ ಸೊ ನಮ್ಮ ಒಂದು ಸ್ಪರ್ಧಾ ಖಾಸಿ ಅಕಾಡೆಮಿ ಆ್ಯಪ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅಲ್ಲಿ ಪ್ರೀ ಕ್ಲಾಸ್ ಇರುತ್ತೆ, ಪೇಡ್ ಕ್ಲಾಸ್ ಇರುತ್ತೆ, ಬೇಕಾಗಿರ್ತಕ್ಕಂಥ ನೋಟ್ಸ್ ಇರುತ್ತೆ, 50ಕ್ಕಿಂತ ಹೆಚ್ಚು ಟೆಸ್ಟ್ ಸೀರೀಸ್ ಇರುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ನಾವು ಅನಾಲಿಸಿಸ್ ಮಾಡ್ತೀವಿ. ಆಮೇಲೆ ಉಚಿತವಾಗಿರ್ತಕ್ಕಂಥ ನೋಟ್ಸ್ ಸಿಗುತ್ತೆ, ಪ್ರಿಂಟ್ ತಗೋಬಹುದು. ಆಮೇಲೆ ಲೈವ್ ಕ್ಲಾಸ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ. ಆಮೇಲೆ ಈ ಬಾರಿ ಹೇಳಿದ್ನಲ್ಲ ನಾನು, ನಮ್ಮ ಒಂದು ತರಬೇತಿ ಸಂಸ್ಥೆ 100ಕ್ಕೆ 100ರಷ್ಟು ಏನಪ್ಪಾ ಅಂದ್ರ ಫಲಿತಾಂಶವನ್ನು ಕೊಟ್ಟಿದೆ. ಸೊ ಈ ಒಂದು ಒಳ್ಳೆಯ ಅವಕಾಶವನ್ನ ತಾವೆಲ್ಲ ಸದುಪಯೋಗ ಪಡ್ಕೊಳ್ಳಿ. ನಿಮ್ಮ ಕನಸಿನ ಹುದ್ದೆಯನ್ನ ಖಚಿತವನ್ನ ಪಡಿಸ್ಕೊಳ್ಳಿ. ನಿಮ್ಮ ಕನಸಿನ ಹುದ್ದೆಯನ್ನ ಖಚಿತಪಡಿಸ್ಕೊಳ್ಳಿ ಅಂತ ಹೇಳುತ್ತಾ, ಸೊ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ಮತ್ತೆ ನಿಮಗೆ ತರಬೇತಿ ಅವಶ್ಯಕತೆ ಇದ್ರೆ ಸೊ ಇಲ್ಲಿ ಕೆಳಗಡೆ ಕಾಣ್ತಕ್ಕಂಥ ನಂಬರ್ಗೆ ಸೊ ಸಂಪರ್ಕ ಮಾಡೋದ್ರ ಮೂಲಕ ನಮ್ಮನ್ನ ಸೊ ಸಂಪರ್ಕ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್.